ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭರ್ಜರಿ ಬ್ಯಾಚುಲರ್ನ ಫ್ಯಾಮಿಲಿ ರೌಂಡ್ ಅಲ್ಲಿ ಬರ್ತಾರಂತ ಮುಂದಿನ ಕುಟುಂಬ ಯಾರದು? ಬನ್ನಿ ಬರ್ಮಾಡ್ಕೋಣ. ಸೈಲೆಂಟ್ ಸುನಿಲ ಹಾಗೂ ಮೆಂಟರ್ ಅಮೃತ. ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏನಮ್ಮ ಇದು? ಬುದ್ಧಿ ತುಂಬ ಪ್ರೀತಿ ತಂದು ಗೌರಿ ಇಳಕಲ್ ಸೀರೆ ಎಲ್ಲ ಉಟ್ಕೊಂಡು. ಸೊ ಯೂಶಲಿ ಉತ್ತರ ಕರ್ನಾಟಕ ಕಡೆ ಎಲ್ಲ ಸುನೀಲ್ ಅವ್ರ ಕಡೆ ಎಲ್ಲ ಈ ತರನೇ ಸೀರೆಗಳು ಹಾಕೊಂಡಿರ್ತಾರಲ್ಲ. ಸೊ ಅದಕ್ಕೆ ಇವಾಗ ಸುನೀಲ್ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಿದಾರಲ್ಲ. ಸೊ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಆಗಿ ಮೆಚ್ಚಿದೆ ಅಮ್ಮ. ಏನು ಹೆಣ್ಮಕ್ಳು ಇಂಟ್ರೆಸ್ಟ್, ಒಬ್ರಿಗಿಂತ ಒಬ್ರು ಡೆಡಿಕೇಶನ್. ಹಬ್ಬ ಹಬ್ಬ ಹಬ್ಬ. ಇಲ್ಲಿ ಅಮೃತ, ಏನು ಪೂರ್ವ ತಯಾರಿ ಏನಿವತ್ತು? ಏನೆಲ್ಲ ಫ್ಯಾಮಿಲಿ ಅವ್ರು ಬರ್ತಿದ್ದಾರೆ, ಅವ್ರ ಬಗ್ಗೆ ಒಂಚೂರು ಮಾತಾಡಿ ಖುಷಿಯಾಗಿ ಹೋಗಿ. ಯಾರು ಬರ್ತೀರಿ ಫಸ್ಟ್? ಕರ್ಕೊಂಡ್ ಬರ್ತೀನಿ. ಇವರು ಸುನಿಲ್ ಅವ್ರ ಮಮ್ಮಿ ಮೈತ್ರಿ ಅಂತ ಅವ್ರ ಹೆಸರು. ಮತ್ತೆ ಇದು ಸುನಿಲ್ ಅವ್ರ ಅಣ್ಣ ಅನಿಲ್ ಅಂತ ಇವ್ರ ಹೆಸರು. ಅಮ್ಮ ನಮಸ್ತೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಗನ್ ನೋಡಿ ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತದೆ ನಮಗ. ಏನಿದೆ ಅದು? ದಪಾಟಿ ರೊಟ್ಟಿ, ಜೋಳದ ರೊಟ್ಟಿ, ಪುಂಡಿ ಪಲ್ಲೆ, ಸೊಗಸಿ ಪಲ್ಲೆ ಎಷ್ಟು ತಗೊಂಬಂದಿವ್ರಿ. ಈ ತರ ನೋಡಿ ತುಂಬಾ ದಿನ ಈ ತರ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಜಮೀನ್ಗೆ ಹೋಗ್ಬೇಕಾದ್ರೆ ಹಿಂಗೆ ಕಟ್ಕೊಂಡು ಹೋಗ್ತಿದ್ವಿ. ಹೌದಾ? ಅಮೃತ ತಗೊಂಬ, ಇವೆಲ್ಲ ಅಭ್ಯಾಸ ಮಾಡ್ಕೋ. ನಿಮ್ಮ ಮುದ್ದಿನ ಮಗ ಸುನಿಲ್ ಬಗ್ಗೆ, ಅವನ ಬಾಲ್ಯದ ಬಗ್ಗೆ, ಅವನ ತುಂಟಾಟಗಳ ಬಗ್ಗೆ ಒಂಚೂರು ಕಿರು ಪರಿಚಯ ಮಾಡ್ಕೊಡಿ ನಮ್ಗೆ. ಏನಿಲ್ರಿ, ಸಣ್ಣವಿದ್ದಾಗ ಬಾಳ ಚಾವು ಬಾಳ ಇದು ಇದ್ದ. ಈಗ ಬರ್ತಾ ಬರ್ತಾ ತನ್ನ ದೊಡ್ಡವಾದಂಗ ಹುಷಾರಾಗಿ ಜವಾಬ್ದಾರಿ ತಗೊಂಡು, ಏನೇ ತಮ್ಮ ನೀನು ನಿಮ್ಮ ಅಪ್ಪ ಬಿಟ್ಟು ಹೋಗ್ಬೇಕ, ನೀನು ಅಣ್ಣನ ತರ ದುಡಿ ಮಾಡು, ಅಣ್ಣ ಒಬ್ಬನೇ ದುಡಿಬೇಕಲ್ಲತ್ ನಾನ್ ಹಾಕಿ. ಇಲ್ಲ ನಾವ್ ಅಲ್ಲೇ ನಾವ ತಮ್ಮ ನೀವ್ ಒಬ್ಬನೇ ದುಡಿತಿದೀನಿ, ತಮ್ಮಗನ್ ಕರ್ಕೊಂಡು ಹೋಗಂದ್ರ ಬೇಡ, ತಂಗಿ ತಮ್ಮಗ ದುಡಿಲಿಕ್ಕೆ ಹಚ್ಚದ್ ಬೇಡ, ನಾನೇ ದುಡಿತೀನಿ. ಅವ್ರಿಗೆ ಯಾಕೆ ಅವ್ರಿಗೆ ಕಷ್ಟಪಟ್ಟು ನಾ ದುಡಿದು ಅವನಿಗೆ ಸಲುತ್ತೀನಿ, ನೀ ಬೇಡ ಏನು ಅನ್ಬೇಡ ನಮಗ ಅಂತೇಳಿ ಅವ್ನಿಗೆ ಸಾಲಿ ಕಲಿಸ್ಯಾನ್ರಿ. ಮುಂದ ಅವ ಬರ್ತಾ ಬಾಳ ಕುಂಟಾಟ, ಬಾಳ ಚಾವು ಮನುಷ್ಯ. ಮುಂದೆ ಬರ್ತಾ ತನ್ನಿಂದ ತಾನೇ ನಿಧಾನ ಸಮಾಧಾನದಿಂದ ಹೋಗಿ ಇಂಥ ಟೇಜ್ಗೆರೆನ ನನಗ ಬಾಳ ಖುಷಿ, ಬಾಳ ಸಂತೋಷ. ಅವನಿಗೆ ಅವ್ರ ಹೆಚ್ಚು ಇವ್ರು ನೋಡ್ಕೋತಾರ. ಹಿರಿ ಮಗಾರಿ ಇವ ಎಲ್ಲಾ ಜವಾಬ್ದಾರಿ. ಇವ ಸಾಲಿ ಕಲ್ತ್ 12ನೇ ಮುಗಿದ ಬಳಕ ಜಾಬ್ ಬಂದಿತ್ರಿ ಅವನಿಗೆ. ಜಾಬಿನ ಕಾಗಲ್ ಪತ್ರ ಟ್ರಂಕ್ದಾಗಿಟ್ಟು ನಾವಲ್ಲ, ನಾ ನೌಕರಿಗೆ ಹೋಗಲ್ಲ, ನಮ್ ತಂಗಿಗೆ ನಮ್ ತಾಯಿಗೆ ನಮ್ ತಮ್ಮಗ ನೋಡ್ಕೋತೀನಿ ಅಂತ ಹೇಳಿ ಬಿಟ್ಟು ತ್ಯಾಗ ಮಾಡಿ ತನ್ನ ಕೆಲಸ ಮಾಡಿ ಇವ್ರಿಬ್ರಿಗೆ ಈ ತರ. ನಮ್ಗೆ ನಮ್ಮಪ್ಪ ಡೆತ್ ಆದ್ಮೇಲೆ ಅಣ್ಣ ಅವನು ಏನ್ ಮಾಡೋದಂತ ಗೊತ್ತಿಲ್ದಿರಣ, ಅವಾಗ ಇವನಿಗೆ ನೌಕರಿ ಬಂದ್ರು, ಗೌರ್ಮೆಂಟ್ ಜಾಬ್ ಸಿಕ್ಕರು ಬೇಡ, ನಾನು ಮನಿ ಬಿಟ್ಟು ಹೋದ್ರು ಮತ್ತೆ ಇವ್ರಿಬ್ರು ಚಿಕ್ಕವರು, ನಮ್ಮವ್ವ ಅವಾಗ ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ನಿಂತ್ಕೊಂಡು ಮಾಡಿ ಇವತ್ತು ನಮ್ಮ ಅಕ್ಕ ನಾನು ಏನಾದ್ರೂ ಜೀವನ ಮಾಡ್ತಿದೀವಿ ಅಥವಾ ಏನೋ ಬದುಕ್ತಿದೀವಿ ಅಂದ್ರೆ ಇವನ್ ಕೊಟ್ಟು ಭಿಕ್ಷೆ. ಅನಿಲ್ ನೀವ್ ಹೇಳಿ, ಹೇಗೆ ನಿಮ್ ತಮ್ಮ? ಸರ್ ಅವನಿಗೆ ಸಣ್ಣವ್ರಲಿಕ್ಕೆ ಇವನು ಸಂಗೀತ ಅಂದ್ರೆ ಬಹಳ ಆಸಕ್ತಿ ಸರ್. ನಮ್ಮ ತಮ್ಮದಾರಿ ತಿಳ್ಕೊಂಬಕ್ ನಾನು ಜವಾಬ್ದಾರಿ ಕೊಡ್ಬೇಕಾದ ಪರಿಸ್ಥಿತಿ ಬಂತು ಸರ್. ನನ್ನ ಕರ್ತವ್ಯ, ನಾನು ಜವಾಬ್ದಾರಿ ವಹಿಸಿದ್ದೀನಿ ಸರ್. ಅವನು ಈ ಸ್ಟೇಜ್ ಮೇಲೆ ಹಾಡ್ತಾ ಇದ್ದಾನೆ ಸರ್. ಅದಕ್ಕೆ ನಾನು ಪ್ರತಿಫಲ ಸಿಕ್ಕಿದೆ ನಾನು ಹೇಳಕ್ ಖುಷಿ ಪಡ್ತೀನಿ ಸರ್. ಏನ್ ಮಾಡ್ಕೊಂಡಿದ್ರಿ? ಈಗ ಏನ್ ಮಾಡ್ಕೊಂಡಿದ್ರಿ ನೀವು? ಸರ್ ನಾನು ಊರಲ್ಲಿ ನೆಲೋಗಿಯಲ್ಲಿ ಅಗ್ರಿಕಲ್ಚರ್ ಕೆಲಸ ಮಾಡ್ತೀನಿ ಸರ್. ಮೊದಲು ನಮ್ಮ ಹತ್ರ ಏನಿರ್ಲಿಲ್ಲ ಅಣ್ಣ, ನಮ್ಗೆ ಹೊಟ್ಟೆಪಾಡು ತುಂಬಸಕ್ಕೆ ರಾತ್ರಿ ಎಲ್ಲ ಊರಲ್ಲಿ ಅಂದ್ರೆ ಟ್ರಾಕ್ಟರ್ಗಳದ್ದು ಈ ಗರ್ಚು ಮನೆಗೆ ಮರಳು ಅದು ಇದು ತುಂಬಾಕ್ ಹೋಗ್ತಿದ್ದ. ಬಟ್ ಅವಾಗ ನಮ್ಮನ್ನೆಲ್ಲ ಚೆನ್ನಾಗಿ ಸಾಕಿ ಸಲುವಿ ಎಲ್ಲ ಮಾಡಿ ಇಲ್ಲಿ ಇತ್ತು. ಇವಾಗ ಅವನ ಕೈಯಲ್ಲೇ ಒಂದು 4-5 ಟ್ರಾಕ್ಟರ್ಗಳ ಗಾಡಿ ಇದೆ, 1-2-3 ಕೆಲಸದವ್ರು ಇದ್ದಾರೆ ಅವನ ಕೈಯಲ್ಲಿ. ಈ 1 ರೂಮ್ ಇತ್ತು ಮನೆ, ಇವಾಗ 8 ರೂಮಿನ ಮನೆ ಇದೆ ಊರಲ್ಲಿ. ಇದೇನಾ ಮನೆ? ಗಂಗಾ ನಿಲಯ ನೋಡಿ. ರಾಮ ಲಕ್ಷ್ಮಣರ ತರ ಇಬ್ರು ನಿಂತ್ಕೊಂಡು, ಅಂದ್ರೆ ಒಬ್ಬ ಅಣ್ಣ ತಮ್ಮ ಅನ್ಯೋನ್ಯವಾಗಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡಕ್ ಸಾಧ್ಯ ಅಂತ ಈ ಅಣ್ಣ ತಮ್ಮಂದ ಬಾಂಧವ್ಯನೇ ಹೇಳ್ಕೊಡುತ್ತೆ. ಈ ಬಾಂಧವ್ಯಕ್ಕೆ ಒಂದ್ ಚಪ್ಪಾಳೆ ಬರ್ಲಪ್ಪ ನಿಜವಾಗ್ಲು. ಅಮೃತ ನೆಕ್ಸ್ಟ್ ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದೆಯಾ? ಯಾರನ್ನ ಕಳಿಸ್ತಾ? ಎಸ್, ದೊಡ್ಡಪ್ಪ, ಸುನೀಲ್ ಅವ್ರ ದೊಡ್ಡಪ್ಪ ಸೋಮರಾಯ ಅಂತ. ಸರ್ ನಮಸ್ತೆ ಸರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಯಾಕೆಂದ್ರೆ ಎಲ್ಲ ಅವಾಗಿಂದ ಹೇಳ್ತಾರೆ ತಂದೆ ಇರ್ಲಿಲ್ಲ, ಚಿಕ್ಕ ವಯಸ್ಸಲ್ಲೇ ಇರ್ಲಿಲ್ಲ ಅಂತಲ್ಲ. ಬಟ್ ನಾನ್ ಕೇಳ್ಪಟ್ಟೆ ನೀವು ಅವ್ರ ತಂದೆ ಸ್ಥಾನದಲ್ಲಿ ನಿಂತು ಅವನೆಲ್ಲ ಶಿಕ್ಷಣಕ್ಕಾಗ್ಲಿ ಪ್ರತಿಯೊಂದಕ್ಕಾಗ್ಲಿ ಹೆಲ್ಪ್ ಮಾಡಿದೀರಾ ಅಂತ. ಇವತ್ತು ಎಷ್ಟು ಹೆಮ್ಮೆ ಆಗುತ್ತೆ ಸರ್, ಇಲ್ಲಿವರೆಗೂ ಬೆಳೆದಿಯಾನೆ, ಈ ಹಂತದವರೆಗೂ ನೀವು ಬೆಳೆಸಿದೀರಾ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿದ್ದು ಭಾರಿ ಖುಷಿ ಆಗ್ಯದ ನಮಗೆ. ಆಕ್ಚುಲಿ GTV ಅಂದ್ರೆ ಗೊತ್ತಿರ್ಲಿಲ್ಲ. ಆ ಟೈಮ್ ನಮಗೆ ಯಾವಾಗ ಬರ್ತದ ಅವಾಗ ಕೈಕೋತ್ ಕೂಡ್ತದ ನಮ್ಮ ಭಾಗದ ಜನ ಇವತ್ತಿನ ದಿವಸ. ಸುನಿಲ್, ಈ ಕ್ಷಣದಲ್ಲಿ ನಿಮ್ ತಂದೆ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ?
ತುಂಬ ಕಷ್ಟ ಅಣ್ಣ. ಯಾಕಂದರೆ ನಮ್ಮ ಅಪ್ಪನಿಗೆ ಅಟ್ಯಾಚ್ ಇರೋಷ್ಟು ನಾನು ಯಾರಿಗೂ ಇರಲಿಲ್ಲ. ಇವಾಗೂ ನಾನು ಎದ್ದ ತಕ್ಷಣ ನನ್ನ ರೂಮಲ್ಲಿ ನಮ್ಮ ಅಪ್ಪನ ಫೋಟೋನೇ ನೋಡಬೇಕು. ನಮ್ಮ ಅಪ್ಪ ಅಂದರೆ ನಂಗೆ ಭಾಳ ಇಷ್ಟ. ಅದೊಂದೇ ಫೋಟೋ ನಂದು ನಮ್ಮ ಅಪ್ಪನ ಜೊತೆ ಒಂದೇ ಫೋಟೋ ಇದೆ, ಅದು ಬಿಟ್ಟರೆ ಅದು ಇನ್ನೊಂದು ಫೋಟೋನೂ ಇಲ್ಲ. ಎಲ್ಲಿ ಹೋದ್ರೂ ಜೊತೆಗೆ ಈ ಕಿರುಬೆಳೆ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಅಪ್ಪನ ಬಗ್ಗೆ ಏನು ಹೇಳ್ಕೊಳಕ್ಕೆ ತುಂಬ ಆಗಲ್ಲ ಅಣ್ಣ, ಅದು ತುಂಬ ಮನಸ್ಸಲ್ಲಿ ಭಾರ ಇದೆ. ನಮ್ಮ ಅಪ್ಪನಿಗೋಸ್ಕರ ನಾನು ಒಂದು 6 ವರ್ಷದಿಂದ ಆ ನೋವನ್ನ ಇಟ್ಕೊಂಡು ಒಂದು 6 ಲೈನ್ ಬರೆದು ಇಟ್ಕೊಂಡಿದ್ದೆ ಅಣ್ಣ ನಮ್ಮ ಅಪ್ಪನಿಗೋಸ್ಕರ. ಅದೊಂದು ಆ ಲೈನ್ಗಳಲ್ಲೇ ನಮ್ಮ ಅಪ್ಪಂದೆಲ್ಲ ಭಾವನೆಗಳು ತೋಡ್ಕೊಂಡಿದ್ದೀನಿ, ಹಾಡ್ತೀನಿ ನಾನು ಅದು. ಅದಕ್ಕಿಂತ ಮುಂಚೆ ಒಂದ್ ಸರ್ಪ್ರೈಸ್ ಇದೆ, ಒಂದೇ ಒಂದು ನಿಮಿಷ. ಓಕೆ. ಒಂದು ಫೋಟೋನು ಇಲ್ಲ ಅಣ್ಣ ನಮ್ಮ ಅಪ್ಪನ ಜೊತೆ, ಒಂದು ಫೋಟೋನು ಇಲ್ಲ ನಂದು. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ ಯು. ಇದನ್ನು ಯಾರು ಮಾಡಿದಾರೋ ಗೊತ್ತಿಲ್ಲ, ಬಟ್ ನಿಮ್ಗೆ ತುಂಬ ತುಂಬ ಥ್ಯಾಂಕ್ ಯು. ಇಲ್ಲಿ ತನಕ ನಮ್ಮ ಅಪ್ಪನ ಹುಡುಕಿದ್ರು ಒಂದು ಗ್ಯಾಲರಿ ಒಂದು ಫೋಟೋ ಇಲ್ಲ ನಮ್ಮ ಅಪ್ಪನ ಜೊತೆಗೆ. ಈಗಷ್ಟೇ ನೀನೇ ಹೇಳ್ತಾ ಇದ್ದೆ ಅಲ್ಲೊಂದು ಫೋಟೋ ಬಂದಾಗ ಅದೊಂದೇ ಅಣ್ಣ ಇರೋದು, ಅಪ್ಪನ ಜೊತೆ ಯಾವ ಫೋಟೋನು ಇಲ್ಲ ಅಂತ. ಬಟ್ ಇಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅಣ್ಣ, ನಮ್ಮ ಅಪ್ಪ ಬಿಟ್ಟೋದ್ಮೇಲೆ ಪ್ರತಿಯೊಂದು ಕ್ಷಣನೂ ನಮ್ಮ ಅವನ ತೊಡೆ ಮೇಲೆ ರಾತ್ರಿ 8 ಗಂಟೆ ಆದರೆ ನಾವು 3 ಜನ ಮಕ್ಕಳು ನಮ್ಮ ಅವನ ತೊಡೆ ಮೇಲೆ ಮಲ್ಕೊಂಡಳವರು. ಆ ಥರದ ಟೈಮ್ ಅವಾಗ ಸಡನ್ನಾಗಿ ಇದ್ದಿದ್ದು ಬಿಟ್ಟು ಹೋಗ್ಬಿಟ್ರೆ ಅದರಲ್ಲಿ ನಾನು ತುಂಬ ಕನೆಕ್ಟು. ಈ ಥರ ಎಲ್ಲ ನನ್ನ ಮ್ಯೂಸಿಕ್ ಎಲ್ಲ ಅಭ್ಯಾಸ ಅಂದರೆ ಹೇಳ್ಕೊಟ್ಟೆಲ್ಲ ಹೋಗಿದ್ರು. ಇನ್ನಾದರೂ ನಮ್ಮ ಊರಿಗೆ ಹೋದರೆ ನಮ್ಮ ಅಪ್ಪ ಆ ಬಾಗಿಲಿಂದ ಬರ್ತಾರೆ, ಈ ಬಾಗಿಲಿಂದ ಬರ್ತಾರೆ. ಇಷ್ಟು ದಿನ ಬರೀ ಅಪ್ಪನೊಬ್ಬರ ಫೋಟೋ ನೋಡ್ತಾ ಇದ್ದೆ, ಇನ್ಮೇಲೆ ಅಪ್ಪ ನೀನು ಒಟ್ಟಿಗೆ ಇರೋ ಫೋಟೋ ನೋಡು. ತಕ್ಷಣ ಇದೇ ಫೋಟೋ. ತುಂಬಾ ಥ್ಯಾಂಕ್ ಯು. ನನಗೆ ಒಂದು ಇದಕ್ಕಿಂತ ದೊಡ್ಡ ಗಿಫ್ಟ್ ಒಂದು ಫೋಟೋನು ಇರಲಿಲ್ಲ ಅಣ್ಣ. ಅಂದ್ರೆ ನಮ್ಮ ಹಳ್ಳಿಲಿ ಅಲ್ಲಿ ಅಷ್ಟು ಸೌಲಭ್ಯನೂ ಇಲ್ಲ, ಏನೂ ಇಲ್ಲ, ಫೋಟೋ ತಗೊಳ್ಳೋ ಫೋನು ಇರಲಿಲ್ಲ, ಏನೂ ಇರಲಿಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ? ಖುಷಿ ಆಯ್ತಾ? ಭಾರ ಕಮ್ಮಿ ಆಯ್ತಾ? ಭಾರ ತುಂಬಾ ಇದೆ ಅಣ್ಣ, ಭಾರ ತುಂಬಾ ಇದೆ, ಯಾವತ್ತೂ ಹೋಗಲ್ಲ. ನಮ್ಮ ಅಪ್ಪ ಗೊತ್ತಿಲ್ಲ, ಅಪ್ಪ ಅಂದ್ರೆ ಇವಾಗ ಎಷ್ಟು ಜನ ಏನೇನೋ ಹೇಳ್ಕೊಂತಿರ್ತಾರೆ. ನಮ್ಮ ಅವರು ಎಲ್ರ ಅಪ್ಪ ಬರ್ತಾರೆ, ಎಲ್ರದ್ದು ಮಾತಾಡಿಸ್ತಾರೆ ಹೋಗ್ತಾರೆ. ಬಟ್ ನಮಗೂ ಅಪ್ಪ ಇದ್ದಿದ್ರೆ ಬರ್ತಿದ್ನಲ್ಲ, ಮಾತಾಡಿಸ್ತಿದ್ನಲ್ಲ ಅನ್ನೋ ಆ ಒಂದು ಇದು. ಈ ನಮ್ಮವು ಏನು ಅಷ್ಟು ದೊಡ್ಡವರೇನಲ್ಲ, ಬಟ್ ತುಂಬ ಚಿಕ್ಕವ್ರಲ್ಲಕ್ಕೆ ಮದುವೆ ಆಗಿದ್ದು 20-21 ವರ್ಷಗಳ ಒಳಗಡೆ ನಾವು 3 ಜನ ಹುಟ್ಟಿದ್ದು. ಬಟ್ ನಮ್ಮನ್ನೆಲ್ಲ ಸಾಕಿ ಸಲುಹಿ ಇಲ್ಲಿ ಬೆಂಗಳೂರಲ್ಲಿ ಇವತ್ತು ಅದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.